ಸಭೆಯಲ್ಲಿರುವಂತಹ ಕೆಲವರಿಗಾದರೂ ಪ್ರೇರಣೆಯಾಗಬಹುದೇನೋ ಅನ್ನುವಂತಹ ಉದ್ದೇಶದಿಂದ ನಾನು ಈಗ ಗುರುಗಳ ಒಂದು ಸಣ್ಣ ಪರಿಚಯವನ್ನ ಸಭೆಯ ಗಮನಕ್ಕೆ ತರೋಕೆ ಇಷ್ಟಪಡ್ತಾ ಇದ್ದೇನೆ. ಗುರು ಸಿಂಗಾರಮಣಿ ಡಾಕ್ಟರ್ ಪದ್ಮಿನಿ ಶ್ರೀಧರ್ ಗೃಹ ವಿಜ್ಞಾನದಲ್ಲಿ ಹೋಮ್ ಸೈನ್ಸ್ ನಲ್ಲಿ BSc ಪದವಿ, ಕೊರಿಯೋಗ್ರಫಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ, ನೃತ್ಯ ಮತ್ತು ಸಾಂಸ್ಕೃತಿಕ ಅಧ್ಯಯನದಲ್ಲಿ MPhil, ಭರತನಾಟ್ಯದಲ್ಲಿ PhD ಪದವಿ, ಹೀಗೆ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿರುವ ಕಲಾವಿದೆ. ಕರ್ನಾಟಕ ನೃತ್ಯ ಪರಂಪರೆಯ ಒಂದು ಪ್ರಮುಖ ಭಾಗವಾದ ಕೋಲಾರ ಪರಂಪರೆಯ ಅದ್ವಿತೀಯ ಸಾಧಕಿಯಾಗಿ ಈಗ ಕ್ಷೇತ್ರಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆ ಪರಂಪರೆಯ ಕೊನೆಯ ನಟುವನ್ನರಾಗಿ ಗೌರವಿಸಲ್ಪಡುತ್ತಿದ್ದ ಭರತ ಕಲಾಮಣಿ ಡಾಕ್ಟರ್ ಸಿ ರಾಧಾಕೃಷ್ಣ ಅವರ ನೇರ ಶಿಷ್ಯರು ಪದ್ಮಿನಿಯವರು. 1980-90ರ ದಶಕದಲ್ಲಿ ಶ್ರೀಮತಿ ಪದ್ಮಿನಿ ಬಹಳ ಬೇಡಿಕೆಯ ಪ್ರದರ್ಶನ ಕಲಾವಿದೆಯಾಗಿ ಬಹಳ ಜನಮನ್ನಣೆ ಪಡೆದಿದ್ದಂಥವರು. ಪ್ರಸ್ತುತ ಡಾಕ್ಟರ್ ಪದ್ಮಿನಿ ಶ್ರೀಧರ್ ಶಿಕ್ಷಣ ತಜ್ಞೆಯಾಗಿ, ಸಂಶೋಧನಾ ವಿದುಷಿಯಾಗಿ, ನೃತ್ಯ ಸಂಯೋಜಕಿಯಾಗಿ, ಸಂಘಟಕಿಯಾಗಿ, ಗುರುವಾಗಿ ತಮ್ಮ ಸೇವಾ ವಲಯವನ್ನು ವಿಸ್ತರಿಸಿಕೊಂಡಿದ್ದಾರೆ. ಪ್ರತಿಷ್ಠಿತ ಜೈನ್ ವಿಶ್ವವಿದ್ಯಾಲಯದ ಪ್ರದರ್ಶಕ ಕಲಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲಾ ವಿಭಾಗ ಹಾಗೂ ಆ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿರುವ ಕೆಲವು ಕಲಾ ಸಂಸ್ಥೆಗಳಲ್ಲಿ ಅತಿಥಿ ಬೋಧಕಿಯಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. NET ಪರೀಕ್ಷೆ ಕ್ಲಿಯರ್ ಮಾಡಿಕೊಂಡಿದ್ದಾರೆ. 16 ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ 12 ಪ್ರತಿಷ್ಠಿತ ಜರ್ನಲ್ಗಳಲ್ಲಿ ಪ್ರಕಟವಾಗಿವೆ. ತಾವು ಸೇವೆ ಸಲ್ಲಿಸುತ್ತಿರುವ ವಿಶ್ವವಿದ್ಯಾಲಯಗಳ PhD ವಿದ್ಯಾರ್ಥಿಗಳಿಗೆ ಗೈಡ್ ಆಗಿ ಕೂಡ ಸೇವಾ ವಲಯವನ್ನು ವಿಸ್ತರಿಸಿಕೊಂಡಿದ್ದಾರೆ. ಜೊತೆಗೆ ತಮ್ಮದೇ ನೃತ್ಯ ಗಾನ ಅಕಾಡೆಮಿಯಲ್ಲಿ ನೃತ್ಯಾಸಕ್ತರಿಗೆ ಪಾಠ ಮಾಡುತ್ತಾ ಹಲವು ಶಿಷ್ಯರುಗಳನ್ನು ಕ್ಷೇತ್ರಕ್ಕೆ ಪರಿಚಯಿಸಿದ್ದಾರೆ. ಭಾರತ ಸರ್ಕಾರದ CCRTಯಿಂದ ಸೀನಿಯರ್ ಫೆಲೋಶಿಪ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದೂರದರ್ಶನದಿಂದ ಶ್ರೇಣೀಕೃತ ಕಲಾವಿದೆಯಾಗಿ ಮಾನ್ಯತೆ ಪಡೆದಿದ್ದಾರೆ. ರಾಜರಾಜೇಶ್ವರಿ ನಗರ ಕಲ್ಚರಲ್ ಅಸೋಸಿಯೇಷನ್ನ ಖಜಾಂಚಿಯಾಗಿಯೂ ತಮ್ಮನ್ನು ತೊಡಗಿಸಿಕೊಂಡು ಪ್ರತಿ ವರ್ಷ ಅದ್ಧೂರಿಯಾಗಿ ಸಂಗೀತ ಮತ್ತು ನೃತ್ಯೋತ್ಸವಗಳನ್ನು ಆಯೋಜಿಸುತ್ತಿರುತ್ತಾರೆ. ಕರ್ನಾಟಕ ನೃತ್ಯ ಪರಂಪರಾ ಶೀರ್ಷಿಕೆಯಲ್ಲಿ ಮೈಸೂರು ಸಂಪ್ರದಾಯದ ನೃತ್ಯ ಪರಂಪರೆಗಳ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ನೃತ್ಯ ಸಂಶೋಧನೆಗಾಗಿ ರೇವಾ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಿರುವಂತಹ ಸಾಧಕಿ. ಜೊತೆಗೆ ಮುಂಬಯಿಯ ಸುಸಿಂಗಾರ್ ಸಂಸತ್ನಿಂದ ಸಿಂಗಾರಮಣಿ ಪ್ರಶಸ್ತಿ ಮತ್ತು ಇಸ್ಕಾನ್ನಿಂದ ಅಪ್ರಿಸಿಯೇಷನ್ ಅವಾರ್ಡ್ಗಳಿಂದ ಪುರಸ್ಕೃತರಾಗಿರುವ ಪದ್ಮಿನಿಯವರು ಭರತ ಪ್ರಶಸ್ತಿ ಮತ್ತು ನೃತ್ಯ ನಿಧಿ ಪುರಸ್ಕಾರಗಳಿಗೂ ಕೂಡ ಪಾತ್ರರಾಗಿದ್ದಾರೆ. ಅನನ್ಯ ಸಂಸ್ಥೆಯ ಕಲಾ ಸಿಂಚನ ಪತ್ರಿಕೆ ಪದ್ಮಿನಿಯವರ ನೃತ್ಯ ಪಯಣದ ಹಾದಿಯನ್ನ ಭಾವುಕವಾಗಿ ಪ್ರಕಾಶಿಸಿದೆ. ಒಬ್ಬ ನೃತ್ಯ ಕಲಾವಿದೆ ಏನೆಲ್ಲಾ ಸಾಧಿಸಿಕೊಳ್ಳಬಹುದು ಸಮಾಜದಲ್ಲಿ ಅನ್ನುವುದಕ್ಕೆ ಸಮರ್ಥವಾದಂತಹ ಉದಾಹರಣೆ ಶ್ರೀಮತಿ ಪದ್ಮಿನಿ ಶ್ರೀಧರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಮುಂದೆ ಸಾಧನೆಗೊಳ್ಳುತ್ತಿದೆ ಕೋಲಾರ ಸಂಪ್ರದಾಯ ಭರತನಾಟ್ಯದ ವಿಶೇಷ ಬಂಧ ಠಾಯ. ಇವು ಸಂಗೀತ ಸಂಯೋಜನೆಗಳು. 17-18ನೇ ಶತಮಾನದಲ್ಲಿ ವೆಂಕಟಮಖಿಗಳು ದಾಖಲಿಸಿರುವಂತಹ ಆಲಾಪ, ಠಾಯ, ಗೀತ, ಪ್ರಬಂಧ ಈ ಚತುರ್ದಂಡಿಗಳಲ್ಲಿ ಒಂದು ಠಾಯ. ಸಂಗೀತ ಕಲಾವಿದರು ತಮ್ಮ ಅಭ್ಯಾಸ ಗಾನವಾಗಿ ಈ ಠಾಯಗಳನ್ನು ಬಳಸಿಕೊಳ್ಳುತ್ತಿದ್ದರು. ನಂ ತಂ ಈ ಸೊಲ್ಲುಗಳನ್ನು ಸ್ವರಗಳಿಗೆ ಹೆಣೆದು ರಾಗಗಳನ್ನು ಅಭ್ಯಾಸ ಮಾಡಲಾಗುತ್ತಿತ್ತು. ಕೋಲಾರ ಪರಂಪರೆಯ ಸಾಧಕ ನಟುವನ್ನ ಶ್ರೀ ಕೋಲಾರ ಕಿಟ್ಟಣ್ಣನವರು ಈ ಠಾಯಗಳನ್ನು ಸಾಹಿತ್ಯಾಧಾರಿತ ಸ್ತುತಿಗಳಿಗೆ ಹೊಂದಿಸಿಕೊಂಡು ನೃತ್ಯ ಬಂಧಗಳಾಗಿ ವಿನ್ಯಾಸಗೊಳಿಸಿದರು. ಹೀಗೆ ಸಂಗೀತದಲ್ಲಿ ಬಳಸಲ್ಪಡುತ್ತಿದ್ದ ಠಾಯ ನೃತ್ಯಕ್ಕೂ ಪ್ರವೇಶ ಪಡೆದವು. ದೇವಸ್ಥಾನಗಳಲ್ಲಿ ಮೊಳಗುವ ಘಂಟಾನಾದಕ್ಕೆ ಈ ನಂ ಥಂ ಸೊಲ್ಲುಗಳು ಹೋಲುತ್ತವೆ ಎಂಬ ಭಾವನೆ ಕಿಟ್ಟಣ್ಣನವರಿಗೆ ಬಂದಿತು. ಹಾಗಾಗಿ ಠಾಯ ಆಲಯ ಸಂಪ್ರದಾಯದ ನೃತ್ಯ ಬಂಧವಾಗಿ ಬಳಸಲ್ಪಡಲು ಆರಂಭವಾಯಿತು. ಇಲ್ಲಿ ಸೊಲ್ಲುಗಳಿಗೆ ನೃತ್ಯ ಮತ್ತು ಸ್ತುತಿಯ ಸಾಲುಗಳಿಗೆ ಅಭಿನಯ ಹೀಗೆ ವಿನ್ಯಾಸಗೊಳಿಸಲಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬರುವ ಸಾಹಿತ್ಯದಲ್ಲಿ ಗಣಪತಿಯ ಗುಣಲಕ್ಷಣಗಳನ್ನು ವರ್ಣಿಸಲಾಗಿದೆ. ನರ್ತಕಿ
ಗಣಪತಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪಾರ್ವತಿಯ ಕುಮಾರನೇ, ಸರ್ಪವನ್ನು ಉದರಕ್ಕೆ ಅಲಂಕರಿಸಿರುವವನೇ, ನಿನ್ನನ್ನು ಸ್ತುತಿಸುತ್ತೇನೆ ಎಂದು ಶರಣಾಗುತ್ತಾರೆ. ಓ ಪ್ರೀತಿಯ ದೈವವೇ, ವಿಘ್ನಗಳನ್ನು ನಿರ್ಮೂಲನ ಮಾಡು. ಶುಭವನ್ನು ಕೊಡುವ ಗುಲಾಬಿ ವರ್ಣದ ಮುಖದ ಸುಂದರ ನೀನು. ಭಕ್ತರೆಲ್ಲರ ಬೇಡಿಕೆಯನ್ನು ನಿನ್ನ ವಿಶಾಲ ಕರ್ಣಗಳಲ್ಲಿ ಆಲಿಸುವೆ. ಎಲ್ಲರಿಗೂ ಯೋಚನಾ ಶಕ್ತಿಯ ಜೊತೆಗೆ ಜ್ಞಾನವನ್ನು ದಯಪಾಲಿಸುವೆ. ಯಾವತ್ತೂ ಭಕ್ತರ ಆಸೆಗಳನ್ನು ನಿರಾಸೆಗೊಳಿಸಿದವನಲ್ಲ ನೀನು. ದೇವತೆಗಳಲ್ಲೇ ಅತಿ ಶ್ರೇಷ್ಠ, ಮೂಷಿಕ ವಾಹನ, ಗಂಭೀರ ಗಮನ, ಆಕಾರದಲ್ಲಿ ಕಿರಿಯ, ತಂದೆ ಶಿವನ ತೊಡೆಯ ಮೇಲೆ ಸ್ಥಿತ. ಇಲ್ಲಿ ಶಿವನನ್ನು ಸದಾಶಿವ ಎಂದು ಕರೆಯುವ ಮೂಲಕ ತಮ್ಮ ಅಂಕಿತ ದಾಖಲಿಸಿದ್ದಾರೆ ವಾಗ್ಗೇಯಕಾರ. ಚಿನ್ನದ ವಸ್ತ್ರಗಳನ್ನು ಧರಿಸಿರುವೆ. ನಿನ್ನ ನಯನಗಳು ತಾವರೆ ಹೂವಿನ ಹೆಸರುಗಳ ಹಾಗೆ ಸುಂದರವಾಗಿವೆ. ತನ್ನನ್ನು ಸುತ್ತುವರಿದು ಸ್ತುತಿಸುವ ಮುನಿಗಳನ್ನು ನಿರಂತರ ಪೊರೆಯುತ್ತಿರುವೆ ಎಂದೆಲ್ಲ ಗಣಪತಿಯನ್ನು ಸ್ತುತಿಸಲಾಗಿದೆ. ಗಣೇಶ ಸ್ತುತಿಯ ಸಂಯೋಜಕರು ಮೈಸೂರು ಸದಾಶಿವರಾವ್ ಅವರು. ಛಾಯಾ ಸಂಯೋಜನೆ ಯಜಮಾನ್ ಕೋಲಾರ ಕಿಟ್ಟಣ್ಣ. ಪುನರ್ವಿನ್ಯಾಸ ಮತ್ತು ನೃತ್ಯ ಸಂಯೋಜನೆ ಗುರು ಡಾಕ್ಟರ್ ಸಿ ರಾಧಾಕೃಷ್ಣ. ಗುರುಗಳಿಂದ ಈ ಬಂಧವನ್ನು ನೇರವಾಗಿ ಅಭ್ಯಾಸ ಮಾಡಿದ್ದ ಶ್ರೀಮತಿ ವೀಣಾ ಶ್ರೀಧರ್ ಮೋರಬ್ ಅವರಿಂದ ಈ ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ ಶ್ರೀಮತಿ ಪದ್ಮಿನಿ ಶ್ರೀಧರ್. ಈ ಛಾಯ ಮೊದಲಿಗೆ ಗುರುಗಳು ಕಲಿಸಿಕೊಟ್ಟದ್ದು ಗುರು ಶ್ರೀಮತಿ ರೂಪಾ ರಾಜಗೋಪಾಲ್ ವಿಜಯ್ ಅವರಿಗೆ. ರೂಪಾ ಅವರು ಕೂಡ ಸಭೆಯಲ್ಲಿದ್ದಾರೆ, ವೀಣಾ ಶ್ರೀಧರ್ ಅವರು ಕೂಡ ಸಭೆಯಲ್ಲಿ ಇದ್ದಾರೆ. ಈ ಎಲ್ಲ ನೆನಪುಗಳೊಂದಿಗೆ ಛಾಯ ಪ್ರಸ್ತುತಗೊಳ್ತಾ ಇದೆ. ರಾಗ ಮಲಹರಿ ಮತ್ತು ಆದಿತಾಳದಲ್ಲಿ ಛಾಯ. Nam
ಮುಂದೆ